ಓಂ ಶಾಂತಿ. ಮುರಳಿಯ ಮುಖ್ಯ ಸಾರಾಂಶ. ತನ್ನ ಮೇಲೆ ತಾವು ದಯೆ ತೋರಿಸಿ ಶ್ರೀಮತದಂತೆ ಸುಕರ್ಮಗಳನ್ನು ರಚಿಸಿ. ಮುರಳಿಯ ಸಾರಾಂಶ. ಬಾಬ್ದಾದ ಇವತ್ತಿನ ಮುರಳಿಯಲ್ಲಿ ನಮ್ಮನ್ನು ಪ್ರೀತಿಯಿಂದ ಜಾಗೃತಗೊಳಿಸುತ್ತಾರೆ. ಮಕ್ಕಳೇ, ನಿನ್ನ ಮೇಲೆ ನೀನೇ ದಯೆ ತೋರಿಸಬೇಕು. ತಂದೆ ನೀಡುವ ಶ್ರೀಮತದಂತೆ ನಡೆದುಕೊಂಡರೆ ಜೀವನ ಸುಂದರವಾಗುತ್ತದೆ. ನಾವು ಯಾವ ರೀತಿ ಪರಮಾತ್ಮನ ಮಾರ್ಗದಲ್ಲಿ ನಡೆಯುತ್ತೇವೆ ಎಂಬುದೇ ನಮ್ಮ ಪುರುಷಾರ್ಥದ ಪ್ರತಿಬಿಂಬ. ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ಯಾರು ನೆನಪಿಸುತ್ತಾರೆ ಅದೃಷ್ಟವಂತರು. ತಂದೆಯ ಮಾತು: ನಿಮ್ಮ ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳಿ, ಆತ್ಮದ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಿ. ಬುದ್ಧಿಯೋಗ ತಂದೆಯ ಕಡೆ ಇರಲಿ. ಕೆಲಸ ಮಾಡುತ್ತಾ ಭಾವನೆ ಶುದ್ಧವಾಗಿರಲಿ. ನಾನು ಆತ್ಮ ಎಂಬ ಜ್ಞಾನ ಸ್ಮೃತಿಯಲ್ಲಿರಲಿ. ಪಾವನ ಆಗಿರಿ. ಈ ಕ್ಷಣ ಪ್ರತಿ ಸಮಯದಲ್ಲಿ ದುರ್ಲಭ, ಅದನ್ನು ವ್ಯರ್ಥ ಮಾಡುವುದಿಲ್ಲ. ಸುಕರ್ಮ ರಚಿಸಿ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ ಇರಲಿ. ಯಾವುದೇ ವಿಕರ್ಮ ಮಾಡಬೇಡಿ. ಜ್ಞಾನ ರತ್ನಗಳು. ನಾವು ಆತ್ಮ, ಪತಿತ ಪಾವನ ಪರಮಾತ್ಮನ ಮಕ್ಕಳಾಗಿದ್ದೇವೆ. ದಯಾಸಾಗರ ತಂದೆ ನಮಗೆ ಶ್ರೀಮತ ನೀಡುತ್ತಾರೆ. ತಮ್ಮ ಮೇಲೆ ತಾವು ದಯೆ ತೋರಿಸಿ ಶ್ರೀಮತದಂತೆ ನಡೆದುಕೊಳ್ಳಿ. ಸಮಯ ವ್ಯರ್ಥ ಮಾಡುವುದು ಅತಿ ದೊಡ್ಡ ಪಾಪ. ಬೆಳಗ್ಗೆ ಪ್ರೀತಿಯಿಂದ ನೆನಪು ಮಾಡುವವರು ಪಾಸ್ ವಿತ್ ಆನರ್ ಆಗುತ್ತಾರೆ. ಆತ್ಮ ಮತ್ತು ಪರಮಾತ್ಮ ಎರಡು ಸೂಕ್ಷ್ಮ ರೂಪಗಳು. ನಕ್ಷತ್ರ ಸಮಾನ. ರಾಮನ ಮತವೇ ಅಂದರೆ ಪರಮಾತ್ಮನ ಮತವೇ ಉದ್ಧಾರಕ. ರಾವಣನ ಮತ ವಿಕರ್ಮಕ್ಕೆ ಒಯ್ಯುತ್ತದೆ. ಪರಮಾತ್ಮನ ನೆನಪಿನಿಂದ ಪಾಪ ಕರ್ಮಗಳ ವಿನಾಶವಾಗುತ್ತದೆ. ಪುರುಷಾರ್ಥ ಪ್ರಕಾರ ನಂಬರ್ವಾರ್ ಪದವಿಗಳು ಸಿಗುತ್ತವೆ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಮಂತ್ರಿಗಳಿಲ್ಲ. ಎಲ್ಲವೂ ಶ್ರೇಷ್ಠ ಬುದ್ಧಿಯಿಂದ ನಡೆಯುತ್ತದೆ. ಮನೆ ಮೊದಲ ಪಾಠಶಾಲೆ. ಅಲ್ಲಿ ಜ್ಞಾನ ಸೇವೆ ಆರಂಭವಾಗಬೇಕು. ಎಲ್ಲರಿಗೂ ಪ್ರೀತಿಯಿಂದ ಜ್ಞಾನ ನೀಡಬೇಕು. ಬಲವಂತದಿಂದ ಅಲ್ಲ. ಈ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬೆಳೆಸಬೇಕು. ಪ್ರಪಂಚದ ಸ್ಥಿತಿ ತುಂಬ ಕೆಟ್ಟಿದೆ. ಜಗಳ, ತೊಂದರೆ, ಕೋಪ ಇವೆಲ್ಲದಿಂದ ದೂರವಿರಿ. ಆತ್ಮೀಯ ಸೇವೆಯು ಸತ್ಯುಗವನ್ನು ನಿರ್ಮಿಸಬಲ್ಲ ಶಕ್ತಿ. ಈ ಡ್ರಾಮಾ ನಂಬರ್ವಾರ್ ಪಾತ್ರಗಳ ಆಟ. ಎಲ್ಲರಿಗೂ ವಿಭಿನ್ನ ಸ್ಥಾನ. ಪರಮಾತ್ಮನ ಸತ್ಸಂಗ ಈ ಸಂಗಮಯುಗದಲ್ಲಿ ಮಾತ್ರ. ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಶಕ್ತಿಯು ಜೀವನವನ್ನು ಬದಲಾಯಿಸಬಲ್ಲದು. ಮಕ್ಕಳ ಸೇವೆಯಿಂದ ಪ್ರಜಾ ಸೃಷ್ಟಿಯಾಗುವುದು. ತಮ್ಮ ಮನಸ್ಸಿನಲ್ಲಿ ಪ್ರೀತಿ, ಸಹನೆ, ಶೀತಲತೆ ಇರಲಿ. ಇದೇ ನಿಜವಾದ ಸಂಯಮ. ಮಕ್ಕಳ ಪುರುಷಾರ್ಥದ ಪ್ರಭಾವದಿಂದ ತಂದೆ ಪ್ರತ್ಯಕ್ಷರಾಗುತ್ತಾರೆ. ಜ್ಞಾನ ಯಜ್ಞದಲ್ಲಿ ವಿಘ್ನಗಳು ಬಂದರೂ ಧೈರ್ಯದಿಂದ ಮುಂದುವರಿಸಬೇಕು. ಮಕ್ಕಳಿಗೆ ದಾನ ಮನೆಯಿಂದಲೇ ಪ್ರಾರಂಭವಾಗಬೇಕು. ಮಾಯೆ ಸಕಾಲದಲ್ಲಿ ಮರೆ ಮಾಡಲು ಬರುತ್ತದೆ. ಜಾಗರೂಕರಾಗಿರಿ. ಜೀವನದ ಗುರಿ ಧ್ಯೇಯ ಸ್ಪಷ್ಟವಾಗಿರಲಿ. ವಿಶ್ವದ ಮಾಲೀಕರಾಗುವುದು. ಧಾರಣೆಗೆ ಮುಖ್ಯ ಮೌಲಿಕ ಪಾಠಗಳು. ಪ್ರೀತಿಯಿಂದ ಸೇವೆ ಮಾಡಿ ತಮ್ಮ ಸಮಾನರನ್ನು ತಯಾರಾಗಿಸಬೇಕು. ಮನೆಯೇ ಪಾಠಶಾಲೆ. ಬೇಹದ್ದಿನ ವೈರಾಗ್ಯ. ಹಳೆಯ ಪ್ರಪಂಚದಿಂದ ಹೃದಯವನ್ನು ತೆಗೆದುಕೊಳ್ಳಿ. ಕೆಟ್ಟದ್ದನ್ನು ಕೇಳಬೇಡಿ. ನೋಡಿ ಮನಸ್ಸು ಮಲಿನವಾಗದಂತೆ ಇರಿ. ವರದಾನ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದ ಫಲವಂತಿಕೆಯಿಂದ ಆತ್ಮೀಯ ಪ್ರಭಾವಶಾಲಿಯಾದಿರಿ. ನಿಮ್ಮ ಪ್ರಭಾವದಿಂದ ಸಹಾಯ, ಸ್ನೇಹ, ಉಲ್ಲಾಸ ಎಚ್ಚರಿಸುತ್ತಲೇ ಇರಲಿ. ಸರ್ವ ಸೇವೆಯಲ್ಲಿ ನಿಷ್ಕಾಮ ಭಾವದಿಂದ ಪ್ರಭಾವಶಾಲಿಯಾದಾಗ ತಂದೆ ಪ್ರತ್ಯಕ್ಷ ಆಗುತ್ತಾರೆ. ಅವ್ಯಕ್ತ ಸೂಚನೆ. ಸಂಕಲ್ಪ ಶಕ್ತಿಯ ಶಾಖೆ ಶೀತಲತೆ ಆಗಲಿ. ಸಂಕಲ್ಪಗಳ ವೇಗ ಹೆಚ್ಚಿದರೆ ವ್ಯರ್ಥದ ಪ್ರವಾಹ ಹುಟ್ಟುತ್ತದೆ. ಆದ್ದರಿಂದ ಶೀತಲತೆ, ಶಾಂತಿ, ಸಹನೆಯ ಶಕ್ತಿಯನ್ನು ಜಮಾ ಮಾಡಿ ಎಲ್ಲ ಪರಿಸ್ಥಿತಿಗಳಲ್ಲಿ ದೃಢ, ಶ್ರೇಷ್ಠ, ಧೈರ್ಯವಂತ ಆತ್ಮ ಆಗಿ ಮುಂದೆ ಬನ್ನಿ. ಸ್ಲೋಗನ್. ಶುಭ ಚಿಂತನೆಯ ಮಣಿಗಳಾಗಿ ನಿಮ್ಮ ಚೈತನ್ಯ ಕಿರಣಗಳಿಂದ ವಿಶ್ವವನ್ನು ಪ್ರಕಾಶಮಾನ ಮಾಡಿರಿ. ತಮ್ಮೆಲ್ಲರ ಧ್ಯಾನ, ಪುರುಷಾರ್ಥ ಮತ್ತು ಸೇವೆಯು ವಿಶ್ವ ಕಲ್ಯಾಣಕ್ಕೆ ಕಾರಣವಾಗಲಿ.